ಇನ್ನು ತುಮಕೂರಿನಲ್ಲಿ ನವ ಸಹಯೋಗ್ ಫೌಂಡೇಶನ್ ಇಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಖೇಲ್ ಮಿತ್ರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಸಹ ನೀಡಲಾಗಿದೆ. ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಸ್ವಾಂದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ದೈಹಿಕ ಚಟುವಟಿಕೆ ಕೌಶಲ್ಯವನ್ನ ವೃದ್ಧಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಆಯ್ದ 181 ಸರ್ಕಾರಿ ಶಾಲೆಗಳಲ್ಲಿ ಖೇಲ್ ಮಿತ್ರ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ದೈಹಿಕ ಚಟುವಟಿಕೆ ಕ್ರೀಡಾ ಕೌಶಲ್ಯ ಸರ್ವಾಂಗೀಣ ಬೆಳವಣಿಗೆಯನ್ನ ಉತ್ತೇಜಿಸುವಂತಹ ಒಂದು ಉದ್ದೇಶ ನವ ಸಹಯೋಗ್ ಫೌಂಡೇಶನ್ ವತಿಯಿಂದ ಖೇಲ್ ಮಿತ್ರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ತುಮಕೂರು ತಾಲೂಕಿನ ಸ್ವಾಂದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಯೋಜನೆಯಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ತುಮಕೂರು, ತಿಪ್ಟೂರು, ಆನೇಕಲ್, ಬಿಡದಿ ಮತ್ತೆ ಇನ್ನಷ್ಟು ತಾಲೂಕುಗಳಲ್ಲಿ ಆಯ್ದ 181 ಸರ್ಕಾರಿ ಶಾಲೆಗಳಲ್ಲಿ ಖೇಲ್ ಮಿತ್ರ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿ ಆಯೋಜಕರು ತಿಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಹನುಮಂತರಾಜು ಮಾತನಾಡಿದ್ದಾರೆ. ನೋಡೋಣ. ಈ ಒಂದು ನವ ಸಹಾಯ ಫೌಂಡೇಶನ್ ಅವರು ಅವರ ಕಿರು ಪರಿಚಯದಲ್ಲಿ ಹೇಳ್ತಾ ಹೋದ್ರು. ಇದು ಒಂದು ಲಾಭರಹಿತ ಸಂಸ್ಥೆ. ತಮ್ಮಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಮ್ಮ ಶಾಲೆಗಳಿಗೆ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇದು ಹೇಳಿದಾಗೆ 2016ರಲ್ಲಿ ಪ್ರಾರಂಭ ಆಗಿ ಕರ್ನಾಟಕದಲ್ಲಿ 2017ರಲ್ಲಿ ಕಾರ್ಯ ಪ್ರಾರಂಭ ಮಾಡಿದೆ. ಕರ್ನಾಟಕದಲ್ಲಿ ತುಮಕೂರು ಮತ್ತು ತಿಪ್ಟೂರು ಹಾಗೂ ಉತ್ತರ ಕನ್ನಡದಲ್ಲಿ ಹಳಿಯಾಳ ಮತ್ತು ಬೆಂಗಳೂರು, ದಕ್ಷಿಣ ಜಿಲ್ಲೆಯ ಆನೇಕಲ್ ತಾಲೂಕು ಮತ್ತು ಬಿಡದಿಯಲ್ಲಿ ಈ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆ ಕರ್ನಾಟಕ, ತಮಿಳುನಾಡು, ನಾಗಾಲ್ಯಾಂಡ್ ನಲ್ಲಿ 3 ರಾಜ್ಯಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಒಟ್ಟು 355 ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿ 5 ರಿಂದ 14 ವರ್ಷದ ಮಕ್ಕಳಲ್ಲಿ ಜೀವನ ಕೌಶಲ, ಸೃಜನಶೀಲತೆ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇದೆ. ತಮ್ಗೆಲ್ಲ ಗೊತ್ತಿದೆ, ನಾವು ಕ್ರೀಡೆಗಳಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ನೀವೆಲ್ಲರೂ ಕೂಡ ಭಾಗವಹಿಸ್ತೀರಿ. ಇಲ್ಲಿ ಅದೇ ಇನ್ನು ಒಂದಾನೊಂದು ಕಾಲದಲ್ಲಿ ಇತ್ತು, ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾಗ ಇತ್ತು. ಈ ಮಕ್ಕಳ ಸಂಖ್ಯೆ ನೋಡಿ ಎಷ್ಟೊಂದಿದೆ. ಹಾಗಾಗಿ ದೈಹಿಕ ಶಿಕ್ಷಕರು ಇಲ್ಲ. ಆದ್ರೂ ಕೂಡ ಈ ಖೇಲ್ ಮಿತ್ರ ಇದರಲ್ಲಿ ನವ ಸಹಾಯ ಫೌಂಡೇಶನ್ ಅವರು ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿ ಕ್ರೀಡೆಗಳಲ್ಲಿ ಮತ್ತು ಒಳಾಂಗಣ ಚಟುವಟಿಕೆ ಮತ್ತು ಹೊರಾಂಗಣ ಚಟುವಟಿಕೆ ಎರಡರಲ್ಲೂ ಕೂಡ ಭಾಗವಹಿಸುವಂತೆ ಕೆಲವು ಚಟುವಟಿಕೆಗಳನ್ನ ಅವರು ಮಾಡಿಸ್ಕೊಡ್ತಾರೆ. ಈಗಾಗಲೇ ಒಳಾಂಗಣ ಚಟುವಟಿಕೆ ಅಂತಂದ್ರೆ ನಾವೇನು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಕೆಲವು ಆಟಗಳನ್ನ ಆಡ್ಬೋದು. ಆ ಸಾಂಪ್ರದಾಯಿಕ ಆಟಗಳಾಗಿರ್ತಕ್ಕಂಥ ಗ್ರಾಮೀಣ ಆಟಗಳು ಏನೇನು ಚೌಕಾಬಾರ, ಇನ್ನೇನ ಅಂತೀರಿ, ಆಮೇಲೆ ಇನ್ನೇನೇನು, ಇನ್ನು ಅನೇಕ ಆಟಗಳನ್ನ ಚೆಸ್ಸು, ಆಮೇಲೆ ಕೇರಮ್ಮು, ಹಾವು ಎಣ್ಣೆ ಆಟ ಇತ್ಯಾದಿ ಇವುಗಳನ್ನ ನಾವು ಒಳಾಂಗಣ ಚಟುವಟಿಕೆಗಳಾಗಿ ಕಲ್ತ್ಕೊಳ್ತೇವೆ, ಅವನ್ನ ಆಡ್ತೇವೆ. ಇನ್ನು ಹೊರಾಂಗಣ ಚಟುವಟಿಕೆಗಳು ಸಾಂಪ್ರದಾಯಿಕ ಆಟಗಳು ಯಾವ್ಯಾವು? ಕಬಡ್ಡಿ, ಅದಕ್ಕಿಂತ ಮುಂಚೆ ಲಗೋರಿ,